ಸೂಪರ್ 3ಗೆ ಸ್ವಾಗತ. ಸೂಪರ್ 3ಯಲ್ಲಿ ಸುದ್ದಿ ಬಂದರೆ ಆ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಅನ್ನುವಂಥ ನಂಬಿಕೆ ಶುರುವಾಗಿದೆ ಕರ್ನಾಟಕದ ಜನರಲ್ಲಿ. ಹಾಗೇನೆ ನಾವು ಕೂಡ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಇಲ್ಲಿ ತನಕ ನೋಡಿದ್ವಿ ಯಾರಿಗೆಲ್ಲ ಸರ್ಕಾರದ ಸೌಲಭ್ಯಗಳು ಸಿಗಬೇಕಾಗತ್ತೆ, ಆದರೆ ಯಾರು ಕೂಡ ಅವರಿಗೆ ಸೌಲಭ್ಯ ಒದಗಿಸೋದಕ್ಕೆ ಬರೋದಿಲ್ಲ. ಎಷ್ಟೊಂದು ಜಾತಿ ಸಂಘಟನೆಗಳಿದೆ. ವೋಟ್ ಹಾಕುವಾಗ ಮಾತ್ರ ನಿಮಗೆ ಜಾತಿ ನೆನಪಾಗುತ್ತೆ, ಬಿಟ್ಟರೆ ಅವರಿಗೆ ಸಮಸ್ಯೆ ಉಂಟಾದಾಗ ಜಾತಿ ನಿಮಗೆ ನೆನಪಾಗೋದಿಲ್ಲ. ಜಾತಿ ಅನ್ನೋದಿದೆಯಲ್ಲ ನಿಮಗೆ ಕೇವಲ MLA ಆಗೋದಕ್ಕೆ MP ಆಗೋದಕ್ಕೆ, ಮತ್ತೆ ಅವರು ಬೇಡವೇ ಬೇಡ. ಆದರೆ ಸೂಪರ್ 3 ನಿಮ್ಮ ಜಾತಿ ಗೀತಿ ಎಲ್ಲ ಪಕ್ಕಕ್ಕಿಟ್ಟು ಯಾರಿಗೆ ತೊಂದರೆ ಉಂಟಾಗಿದೆ, ವಿಶೇಷವಾಗಿ ತುಳಿತಕ್ಕೊಳಗಾದವರು ಇರ್ತಾರೆ, ಅನಾದಿ ಕಾಲದಲ್ಲೂ ತುಳಿತಕ್ಕೊಳಗಾದವರು, ಅವರಿಗಾಗಿ ಸಂವಿಧಾನದಲ್ಲಿ ವಿಶೇಷ ಪ್ಯಾಕೇಜ್ಗಳಿವೆ. ಅವರನ್ನು ಮೇಲಕ್ಕೆತ್ತಬೇಕಾಗಿದೆ, ಮುಖ್ಯವಾಹಿನಿಗೆ ತರಬೇಕಾಗಿದೆ. ಅದನ್ನು ಯಾರನ್ನೂ ಮಾಡೋದಿಲ್ಲ. ಇಂಥ ಸಂದರ್ಭದಲ್ಲಿ ಬಡವರಿಗೆ ನೆರವಾಗುವ ದೃಷ್ಟಿಯಲ್ಲಿ ಯಾವುದೇ ಸಂದರ್ಭಗಳು ಬಂದಾಗಲೂ ಕೂಡ ಸೂಪರ್ 3 ಅವರ ನೆರವಿಗೆ ಧಾವಿಸುತ್ತೆ. ಒಂದು ಸ್ಟೋರಿ ಮಾಡಿದ್ವಿ, ಮಂಡ್ಯದ ಸ್ಟೋರಿ. ಅಲ್ಲಿಗೆ ಬರ್ತಾ ಇದ್ದದ್ದು ಬಡವರು ಮಾತ್ರ, ಯಾವುದೇ ಶ್ರೀಮಂತ ಬರ್ತಾ ಇರಲಿಲ್ಲ. ಅಲ್ಲಿಗೆ ಕೆನರಾ ಬ್ಯಾಂಕ್ ಒಂದು 40 ಲಕ್ಷದ ಒಂದು ಮೆಷಿನ್ ಕೊಡುತ್ತೆ. ಅದನ್ನು ಅಳವಡಿಸ್ಬೇಕು ತಾನೆ. ಆದರೆ ಸಂಬಂಧಪಟ್ಟವರು ಅದನ್ನು ಕೆಳಗಾಕೊಂಡು ಕೂತ್ಕೊಂಡಿದ್ರು. 1 ತಿಂಗಳಾಯಿತು, 2 ತಿಂಗಳಾಯಿತು, 3 ತಿಂಗಳಾಯಿತು, 6 ತಿಂಗಳಾದಾಗ ನಾವು ಶುರು ಮಾಡಿದ್ವಿ. ಈಗೇನಾಗಿದೆ ನೋಡಿ, ಒಂದು ಸುದ್ದಿ ಮಾಡಿದ್ವಿ ಮೊನ್ನೆ. ಈಗ ಸೂಪರ್ 3 ಸೂಪರ್ ಇಂಪ್ಯಾಕ್ಟ್ ಒಂದೇ ಒಂದು ವರದಿಗೆ ಇಡೀ ಜಿಲ್ಲಾಡಳಿತ ಅಲರ್ಟ್ ಆಗಿ ಕೆಲಸ ಮಾಡೇ ಬಿಡ್ತು. ಸೂಪರ್ 3 ಸೂಪರ್ ಫಾಸ್ಟ್ ಇಂಪ್ಯಾಕ್ಟ್ ಒಂದೇ ಒಂದು ವರದಿಗೆ ಜಿಲ್ಲಾಡಳಿತ ಅಲರ್ಟ್ ಆಗಿಬಿಡ್ತು. ಮಿಮ್ಸ್ನಲ್ಲಿ ಒಂದು ಎಕ್ಸ್ರೇ ಮೆಷಿನ್, ಕೆನರಾ ಬ್ಯಾಂಕ್ ಕೊಟ್ಟಿದ್ದಂಥ ಎಕ್ಸ್ರೇ ಮೆಷಿನ್ 40 ಲಕ್ಷ ಅವರೊಂದು ಕೊಟ್ಟಿದ್ದಾರೆ. ಇವರು ಒಂದು 2 ಲಕ್ಷ ಖರ್ಚು ಮಾಡಿ ಅದನ್ನು ಜನರಿಗೆ ಒದಗಿಸಬೇಕಾಗಿತ್ತು. ಆ ಮಿಮ್ಸ್ಗೆ ದಿವಸಕ್ಕೆ 400-500 ಜನ ಬರ್ತಾರೆ. MLA ಬರಲ್ಲ, MP ಬರಲ್ಲ, ಮಿನಿಸ್ಟ್ರ್ ಬರಲ್ಲ, CM ಬರಲ್ಲ, ಡಾಕ್ಟರ್ ಮಕ್ಕಳು ಬರಲ್ಲ, ಇಂಜಿನಿಯರ್ ಮಕ್ಕಳು ಬರಲ್ಲ. ಬರೋದು ಯಾರು? ಪಾಪದವರು, ಕೂಲಿ ನಾಲಿ ಮಾಡುವವರು, ಕಷ್ಟದಲ್ಲಿ ಜೀವನ ಸಾಗಿಸುವವರು. ಆದರೆ ಬೇರೆ ಯಾರಾದರೂ ಬಂದಿದ್ದರೆ 5-6 ತಿಂಗಳು ತುಕ್ಕು ಹಿಡಿಸ್ತಾ ಇರಲಿಲ್ಲ. ಇದು ತುಕ್ಕು ಹಿಡಿತಾ ಇದೆ ಎಕ್ಸ್ರೇ ಮಿಷನ್ ಅಂತೇಳಿ ಒಂದು ಆವಾಜ್ ಹಾಕಿದ್ವಿ. ಎಲ್ಲ ಸರಿಯಾಗ್ಬಿಡ್ತು ಅಂದರೆ ಮಾಡ್ತೀವಿ ಅಂತಲ್ಲ, ಮಾಡೇ ಬಿಟ್ಟರು. ಅಲ್ಲಿ ತನಕ ನಾವು ಬಿಡಬೇಕಲ್ಲ. ಈಗ ನೀವು ನೋಡಿ ಏನು ಮಾಡಿಸಿದ್ದೀವಿ ಅಂತ. ದಿನಾಂಕ 31/7/2024, ಸಮಯ ಮಧ್ಯಾಹ್ನ 12:15. ಶೆಡ್ ಸೇರಿತ್ತು ಎಕ್ಸ್ರೇ ಮಷೀನ್. ಎಸ್, ಮಂಡ್ಯದ ವಿಮ್ಸ್ ಆಸ್ಪತ್ರೆಯಲ್ಲಿ ಎಕ್ಸ್ರೇ ಮಷೀನ್ ಶೆಡ್ ಒಳಗೆ ಹಾಕಿ ಲಾಕ್ ಮಾಡಿ ರೋಗಿಗಳ ಪರದಾಟ ನೋಡಿ ಕೆನರಾ ಬ್ಯಾಂಕ್ನವರು ಡಿಜಿಟಲ್ ಎಕ್ಸ್ರೇ ಮಷೀನ್ ಅನ್ನ ಫ್ರೀಯಾಗಿ ಕೊಟ್ಟಿದ್ರು. ಆದ್ರೆ 5-6 ತಿಂಗಳಿಂದ ಇನ್ಸ್ಟಾಲೇಷನ್ ಮಾಡದೆ ಬೀಗ ಹಾಕಿ ಧೂಳು ಹಿಡಿಸ್ತಿದ್ರು. ಈ ಬಗ್ಗೆ ಮಾಹಿತಿ ತಿಳಿದ ನಮ್ಮ ಮಂಡ್ಯ ಪ್ರತಿನಿಧಿ ಆನಂದ ಆಸ್ಪತ್ರೆಗೆ ತೆರಳಿದ್ರು. ಎಕ್ಸ್ರೇ ರೂಮ್ಗೆ ಲಾಕ್ ಆಗಿದ್ದನ್ನ ಸುದ್ದಿ ಮಾಡಲು ಶುರು ಮಾಡಿದ್ರು. ಆಗ ಆಸ್ಪತ್ರೆಯ ಸಿಬ್ಬಂದಿ ಏಕ್ದಮ್ ಬಂದು ಎಗರಾಡಿದ್ರು. ಕೊಡುಗೆ ಕೊಟ್ಟು 2 ಲಕ್ಷ ರೂಪಾಯಿ ಖರ್ಚು ಮಾಡಿದಂತೆ ಇನ್ಸ್ಟಾಲೇಷನ್ ಮಾಡಿಲ್ಲ. ಅದರಿಂದ ರೋಗಿಗಳಿಗೆ ತೊಂದರೆ ಆಗೋದನ್ನ ನಾವು ತೋರ್ಸಕ್ ಬಂದಿದ್ದೀವಿ ಸರ್. ಸೂಪರ್ 3ಯಲ್ಲಿ ಎಕ್ಸ್ರೇ ಸುದ್ದಿ ಸ್ಫೋಟ. ಇನ್ನು ಈ ಬಗ್ಗೆ ಜುಲೈ 31ರಂದು ಗರಂ ಆಗಿಯೇ ವರದಿ ಪ್ರಸಾರ ಮಾಡಿದ್ವಿ. ಎಕ್ಸ್ರೇ ಮಷಿನ್ ಶೆಡ್ ನಲ್ಲಿಟ್ಟು ಏನು ಮರಿ ಹಾಕ್ಸ್ತಾ ಇದ್ದೀರಾ, 8 ಲಕ್ಷದಲ್ಲಿ ಇನ್ಸ್ಟಾಲೇಷನ್ ಮಾಡ್ಸೋಕಾಗಲ್ವಾ ಅಂತ ಸರಿಯಾಗಿಯೇ ಸಂಬಂಧಪಟ್ಟವರನ್ನ ರುಬ್ಬಿದ್ವಿ. ಮುಗ್ದೆಷ್ಟು ತಿಂಗಳಾಯ್ತು? ಗವರ್ಮೆಂಟ್ ಆಗಿ ಏನೆಲ್ಲ ಎನ್ಫೋರ್ಸ್ಮೆಂಟ್ ಮಾಡೋದು ಸಿವಿಲ್ ವರ್ಕ್ ಆಗಿದೆ ಸರ್. ಈಗ ಸಿವಿಲ್ ವರ್ಕ್ ಆಗಿದೆ. ಈಗ ಸರ್ ಇದು ಬಹಳ ಸಿಂಪಲ್ ವಿಚಾರ ಸರ್. 2 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ರೇಡಿಯೇಷನ್ ತಡೆಯೋದಕ್ಕೆ ಒಂದು ಲೆಡ್ ರೋಡ್ ಹಾಕಬೇಕು. ಅದೇ ಅವತ್ತು ನಾನು ಮಿನಿಸ್ಟರ್ ಇಬ್ರು ಇನ್ಸ್ಟ್ರಕ್ಷನ್ ಕೊಟ್ಟವಲ್ಲ, ಮಾರ್ನಿಂಗ್ ಇನ್ಸ್ಟಾಲೇಷನ್ ಮಾಡಿ. ಏನ್ ಪ್ರಾಬ್ಲಮ್? ಇನ್ಸ್ಟಾಲೇಷನ್ ಆಗಿದೆ ಸರ್. ಈಗ ಒಂದು ಲೆಡ್ ಡೋರ್ಸ್ ಅಂತ ಹಾಕ್ಸ್ಬೇಕು ಸರ್. ಅದು ಆರ್ಡರ್ 2 ಲಕ್ಷ ಇಲ್ವಾ ನಮ್ಮ ಹಾಸ್ಪಿಟಲ್ ಅಲ್ಲಿ? ಸರ್ ಇದೆ ಸರ್. ಅದೇ ಕೋಡ್ ಆಫ್ ಕಂಡಕ್ಟ್ ಇದೆ. 3 ತಿಂಗಳಾಗಿದೆ ರೀ. 30 ಕೋಟಿ ಕೆಲಸ ನಡೀತಾ ಇದೆ ಮಂಡ್ಯದಲ್ಲಿ. ಅದೇ ಸರ್. ಈಗ ನೋಡಿ ಮಾಡ್ತೀವಿ ಸರ್. ಈಗ ಆಗಿದೆ ಸರ್. ಇನ್ನೊಂದು ಕೊಟ್ಟಿರೋದು ಅವ್ರೇನು ದುಡ್ಡು ಜಾಸ್ತಿ ಆಗಿ ಕೊಟ್ಟಿದಾರ? ಏನಕ್ಕೆ ಬಡವ್ರಿಗಾಗ್ಲಿಂದ ಮಾಡ್ರಿ ಶಿವಕುಮಾರ್, ಯಾಕೆ ಹೆಂಗ್ ಮಾಡ್ತೀರಾ? ಆಯ್ತು ಸರ್, ಇನ್ನೊಂದು ವಾರದಲ್ಲಿ ಆಗುತ್ತೆ ಸರ್. ಒಂದು ವಾರ ಏನಕ್ಕೆ 3 ದಿನದಲ್ಲಿ ಮಾಡಿ ಮುಗಿಸ್ರಿಗೆ. ಆಯ್ತು ಸರ್. ನೆಕ್ಸ್ಟ್ ವೀಕ್ ಬರುತ್ತೆ ಅಂತ ಹೇಳಿದಾರೆ ಸರ್. ಡೋರ್ ಆರ್ಡರ್ ಕೊಟ್ಟಿದ್ದೀವಿ ಸರ್. ಮಾಡಿ, ಫಸ್ಟ್ ಮಾಡಿ. ಆಯ್ತು ಆಯ್ತು. ಜಯಪ್ರಕಾಶ್ ಅವರು ಈ ವಾರದೊಳಗೆ ಮುಗಿಸ್ತೀವಿ. ನಾನೇ ನಿಮ್ಗೆ ಕರ್ಕೊಂಡೋಗಿ ಇನಾಗ್ರೇಷನ್ ಮಾಡಿಸ್ತೀನಿ. ಥ್ಯಾಂಕ್ ಯು ಗಣಿಗ ಅವರೇ. ನಮಗೆ ಒಂದು ಖುಷಿ ಏನು ಗೊತ್ತಾ, ಮಂಡ್ಯದ ಏನಿದ್ರು ನಿಮ್ಮ ಹತ್ರ ಹೇಳ್ಬೋದು ಅಂತ. ಥ್ಯಾಂಕ್ ಯು. ನಾನು ನಿಮ್ಮವನೇ ಅಲ್ಲ. 1 ವಾರದಲ್ಲಿ ಮತ್ತೆ ಬರ್ತೀನಿ ಕ್ಯಾಮರಾ ಇಟ್ಕೊಂಡು. ಥ್ಯಾಂಕ್ ಯು.
ಎಕ್ಸ್ರೇ ವರದಿಗೆ ಎಚ್ಚೆತ್ತ ಮಂಡ್ಯ ಜಿಲ್ಲಾಡಳಿತ. ಸೂಪರ್ 3ಯಲ್ಲಿ ವರದಿ ಪ್ರಸಾರ ಆಗ್ತಾ ಇದ್ದಂತೆ ಆರೋಗ್ಯ ಇಲಾಖೆ ಹಾಗೂ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿತ್ತು. ತಕ್ಷಣವೇ ಅಲರ್ಟ್ ಆದರು. ವಿಮ್ಸ್ಗೆ ಆಗಮಿಸಿದ ಡಿಸಿ. ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿದ್ರು. ಆಸ್ಪತ್ರೆಯ ಶೆಡ್ಗೆ ಹೋಗುವ ಮೊದಲು ರೋಗಿಗಳ ಜೊತೆ ಚರ್ಚೆಯನ್ನ ಮಾಡಿದ್ರು. ಎಕ್ಸ್ರೇ ಮಷಿನ್ ಅಳವಡಿಸುವ ಕೆಲಸ ಶುರು. ವರದಿಯಾಗಿ 2 ದಿನದಲ್ಲಿಯೇ ಬೀಗ ಓಪನ್ ಮಾಡಿ ಎಕ್ಸ್ರೇ ಮಷಿನ್ ಅಳವಡಿಕೆಯ ಕಾರ್ಯ ಶುರು ಮಾಡಿದ್ರು. ನೋಡಿ ಹೇಗೆ ಕೆಲಸ ನಡೀತಿದೆ ಅನ್ನೋದ್ರ ದೃಶ್ಯ. ಕೊಠಡಿಯಲ್ಲೇ ಲೆಡ್ ಡೋರ್ ರೆಡಿ. ಇನ್ನು ಎಕ್ಸ್ರೇ ಮಷಿನ್ ಕೊಠಡಿಗೆ ಲೆಡ್ ಡೋರ್ ಅಗತ್ಯವಿತ್ತು. ಹೀಗಾಗಿ ಕಾರ್ಪೆಂಟರ್ ಅನ್ನ ಕರೆಸಿ ಲೆಡ್ ರೋಡ್ ರೆಡಿ ಮಾಡುವ ಕೆಲಸ ಕೂಡ ಶುರು ಮಾಡಿಯೇ ಬಿಟ್ರು. ಮರದ ಶೀಟ್ ಮತ್ತು ಗಮ್ಮಿಂಗ್ ಮಾಡಿ ಡೋರ್ ಮಾಡಿದ್ರು. ಒಂದು ವಾರದಲ್ಲಿ ಎಕ್ಸ್ರೇ ಮಷಿನ್ ರೋಗಿಗಳ ಉಪಯೋಗಕ್ಕೆ ಬರಲಿದೆ. ಅಧಿಕಾರಿಗಳಿಗೆ ನಮ್ಮದು ಭಯ ಇರಲಿಲ್ಲ ಅನ್ಸುತ್ತೆ. ಯಾಕಂದರೆ ನಿಮ್ಮ ಟಿ ವಿಯಲ್ಲಿ ರಿಪಬ್ಲಿಕಲ್ಲಿ ಸೂಪರ್ 3 ಬಂದ ಮೇಲೆ ಎಚ್ಚೆತ್ಕೊಂಡು ನಿಮ್ಮ ಜಯಪ್ರಕಾಶ್ ಶೆಟ್ಟರ್ಗೆ ಹುಡುಗದ ಮೇಲೆ ನಾವು ಹೇಳಿ ಸಾಕಾಗಿತ್ತು. ಪಾಪ ನಮ್ಮ ಮಂತ್ರಿಗಳು ಬಂದು ಹೇಳಿದಾಗಲೂ ನಮಗೂ ಸುಳ್ಳು ಭರವಸೆ ಕೊಟ್ಟಿದ್ರು ಅನ್ಸುತ್ತೆ ಅಧಿಕಾರಿಗಳು ನೋಡಿದ್ರೆ. ನಿನ್ನೆ ರಾತ್ರಿ ನಾನು ಅಲ್ಲಿ ಭೇಟಿ ಕೊಟ್ಟಿದ್ದೆ. ಅದು ಫಿಟ್ಟಿಂಗ್ ನಡೀತಾ ಇದೆ. ಇನ್ನೊಂದು ವಾರದಲ್ಲಿ ಅದು ಕಾರ್ಯಾರಂಭ ಆಗುತ್ತೆ. ನೀವು ಅದ್ರ ಮೇಲೆ ಕಣ್ಣಿಟ್ಟಿದ್ದೀರಲ್ಲ, ನಾವು ಬಿಟ್ಟರೆ ನೀವು ಬಿಡಲ್ವಲ್ಲ. ಅದು ಆರಂಭ ಆಗಿ ಅದರೊಳಗಡೆ ಒಬ್ಬ ಪೇಷಂಟ್ ಎಕ್ಸ್ರೇ ಆಗೋವರೆಗೂ ನೀವು ಬಿಡಲ್ವಲ್ಲ. ಅದರಿಂದ ನಿಮಗೆ ಧನ್ಯವಾದ ಹೇಳ್ತೀವಿ. ಅದು ಒಳ್ಳೆಯದಾಗಲಿ. ಸೂಪರ್ 3 ಒಂದು ವರದಿ ಪ್ರಸಾರ ಮಾಡಿದ್ರೆ ಅದನ್ನ ಫಿನಿಶ್ ಮಾಡೋ ತನಕ ಬಿಡೋದಿಲ್ಲ. ಕೆಲಸ ಕಂಪ್ಲೀಟ್ ಆಗೋ ತನಕ ಇದು ಸೂಪರ್ 3ಯ 50% ಇಂಪ್ಯಾಕ್ಟ್. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ. ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.